ದೇಶದ ಏಕೈಕ ಚಿನ್ನ ಉತ್ಪಾದನಾ ಕಂಪನಿ ಅಟ್ಟಿ ಚಿನ್ನದ ಗಣಿಯಾಗಿದೆ. ಆದರೆ ಇಲ್ಲಿ ಯಾವುದೂ ಸರಿ ಇಲ್ಲ ಎನ್ನುವುದು ಇತ್ತೀಚೆಗೆ ಸಚಿವರು ಬಂದಾಗ ಹೊರಬಿದ್ದಿದೆ. ಇಲ್ಲಿ ಕಾರ್ಮಿಕರು ತಮ್ಮ ಸಮಸ್ಯೆ ಮತ್ತು ಅಳಲನ್ನ ಹೇಳ್ಕೊಳ್ಳುವಂತಿಲ್ಲ. ಹೇಳ್ಕೊಂಡ್ರೆ ಮುಲಾಜಿಲ್ಲದೆ ಅವರನ್ನ ಸಸ್ಪೆಂಡ್ ಮಾಡಲಾಗುತ್ತೆ. ಹೌದು, ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಅಟ್ಟಿ ಚಿನ್ನದ ಗಣಿಗೆ ಸಚಿವ ಮುರುಗೇಶ್ ನಿರಾಣಿಯವರು ಇತ್ತೀಚೆಗೆ ಭೇಟಿ ನೀಡಿದರು. ಈ ವೇಳೆ ಕೆಲ ಕಾರ್ಮಿಕರು ಮನವಿಯನ್ನ ನೀಡಲು ಮುಂದಾಗಿದ್ರು. ಆದರೆ ಸಚಿವರು ಇವರ ಅಹವಾಲನ್ನ ಕಿವಿಗೊಡದೆ ಮುಂದೆ ಸಾಗಿದಾಗ ಇದರಿಂದ ಅಸಮಾಧಾನಗೊಂಡಂತಹ ಕಾರ್ಮಿಕರು ಸಚಿವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಕಾರ್ಮಿಕರ ಈ ನಡೆಯನ್ನೇ ಮುಂದಿಟ್ಟುಕೊಂಡು ಕಂಪನಿ ಅಧಿಕಾರಿಗಳ ಹಿತಾಸಕ್ತಿ ವಿರುದ್ಧವಾಗಿ ವರ್ತಿಸಿದ್ದು ದುರ್ನಡತೆಯನ್ನ ಪ್ರದರ್ಶನ ಮಾಡಿದ್ದಕ್ಕೆ ಆರೋಪದ ಮೇಲೆ ತಾಂತ್ರಿಕ ವಿಭಾಗದ ಮಲ್ಲಪ್ಪ, ನಾಗಪ್ಪ, ಸಾಬಣ್ಣ ಈ 3 ಕಾರ್ಮಿಕರನ್ನ ಸೇವೆಯಿಂದ ವಜಾಗೊಳಿಸಿ 3 ದಿನದೊಳಗಡೆ ಉತ್ತರವನ್ನ ನೀಡಲೇಬೇಕು ಅಂತ ಕಂಪನಿಯವರು ನೋಟಿಸ್ ಅನ್ನ ನೀಡಿದ್ದಾರೆ. ಇನ್ನು ಈ ಘಟನೆಯಿಂದ ಕಾರ್ಮಿಕ ಸಂಘಟನೆಯಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ. ಒಟ್ಟಾರೆ ಕಂಪನಿಯಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಹೇಳ್ಕೊಳ್ತಾ ಇರ್ತಕ್ಕಂಥ ಹಿಟ್ಲರ್ ಆಡಳಿತವನ್ನ ಗಣಿ ಕಂಪನಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಬಹಳಷ್ಟು ಅಸಮಾಧಾನವನ್ನ ಮಲ್ಲಪ್ಪ ತಮ್ಮ ಆಕ್ರೋಶವನ್ನ ಅಧಿಕಾರಿಗಳ ಮೇಲೆ ವ್ಯಕ್ತಪಡಿಸಿದ್ದಾರೆ. ನಮ್ದೇನು ಮೊನ್ನೆ ಮಾತಾಡಿದಕ್ಕ ನಾವು ಇವತ್ತು ಸಂಡೆ ದುಡ್ಡು ಹಾಕಿದ್ರಿ ಹೋಗಿದ್ದೀವಿ. ಅದು ಚಾರ್ಜ್ ಶೀಟ್ ಕೊಟ್ಟು ಮನೆಗೆ ಹೋಗ್ರಿ ನಿಮ್ದು ಹಾಜಿರಾಕಿಗೆಲ್ಲ ಕಳ್ಸಾರ ಸಸ್ಪೆಂಡ್ ಅಂತ ಸಸ್ಪೆಂಡ್ ಅದೇನು ಮೊನ್ನೆ ಮಾತಾಡಿದಕ್ಕ ಕೊಟ್ಟಾರ ಸರ್. ಏನ್ ನೋಡಿ ನಮ್ದು ಡೌಕನ್ ಬಗ್ಗೆ ಎಲ್ಪಿಟಿ ಬಗ್ಗೆ ದತ್ ಕೇಸ್ ಮಾಡ್ಕೊಳ್ಳೋದು ತಗೊಂಡೆಲ್ಲ ಯಾವ ಹಾಗೆಲ್ಲ ಓಸಲಿರ್ತಾವಂತ ಹೇಳಿದ್ವಿ ಸರ್.